ವೆಲ್ಕಮ್ ಟು ಶ್ರೀ ಸಾಯಿ ಗುರು ಚಾನಲ್. ಇವತ್ತಿನ ಕ್ವಶನ್ 10th ಸ್ಟ್ಯಾಂಡರ್ಡಿಂದ ಎಕ್ಸಸೈಸ್ ನಂಬರ್ 2.2 ಲೆಸನ್ ನೇಮ್ ಪಾಲಿನಾಮಿಯಲ್ ಚಾಪ್ಟರ್. ಫೈಂಡ್ ದ zeros ಆಫ್ ದಿ ಫಾಲೋವಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಆ್ಯಂಡ್ ವೆರಿಫೈ ದಿ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೊಯಿಫಿಷಿಯಂಟ್ಸ್. ಸೊ ಇಲ್ಲಿ ನಿಮಗೆ ಎರಡು ಕ್ವಶನ್ಸ್ ಇದೆ. ಒಂದು ಕ್ಯಾಲ್ಕುಲೇಷನ್ ಆಫ್ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಎಕ್ಸ್ ವ್ಯಾಲ್ಯೂ ಯೂಸಿಂಗ್ ಕ್ವಾಡ್ರಾಟಿಕ್ ಯೂಸಿಂಗ್ ವಾಟ್ ಫ್ಯಾಕ್ಟರೈಸೇಷನ್ ಮೆಥಡ್. ನೆಕ್ಸ್ಟ್ ಇನ್ನೊಂದು ರಿಲೇಷನ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ರಿಲೇಷನ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೊಯಿಫಿಷಿಯಂಟ್ಸ್. ಸೊ ಮೊದಲಿಗೆ ಇವಾಗ ಝೀರೋಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇವಾಗ ಫಸ್ಟು ಇದು ಕೊಟ್ಟಿರೋ ಪಾಲಿನಾಮಿಯಲ್, ಮೊದಲನೇದಾಗಿ ಇದನ್ನು ಝೀರೋಗೆ ಈಕ್ವೇಟೆಡ್ ಮಾಡ್ಕೋಬೇಕು. x² - 2x - 8 = 0. ಸೊ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಸಮ್ ಆಫ್ ದ ಟೂ ಟರ್ಮ್ ಮಸ್ಟ್ ಬಿ, ಅಂದರೆ ಎರಡು ಟರ್ಮನ್ನು ನೀವು ಅಡಿಷನ್ ಮಾಡಿದಾಗ, ಅಂದರೆ ಲೆಟ್ ಇಟ್ ಬಿ ಎ ಆ್ಯಂಡ್ ಬಿ ಆರ್ ದ ಟೂ ಟರ್ಮ್ಸ್, ಇದನ್ನು ಅಡಿಷನ್ ಮಾಡಿದಾಗ -2x ಬರಬೇಕು. ಮತ್ತು ಇಂಟು ಮಾಡಿದಾಗ, ಎರಡು ಟರ್ಮನ್ನು ಇಂಟು ಮಾಡಿದಾಗ ಆನ್ಸರ್ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಏನಿದೆ, ಅಂದರೆ ಫಸ್ಟ್ ಟರ್ಮ್ದು x² ಕೊಯಿಫಿಷಿಯಂಟ್ 1 ಇದೆ, ಇಲ್ಲಿ -8 ಇದೆ. ಸೊ 1 × -8 ಅಥವಾ x² × -8 -8x² ಬರಬೇಕು. ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದು, ತುಂಬ ಕೇರ್ಫುಲ್ಲಾಗಿ ಮಾಡಿ. ಸೊ ನಾನೀಗ -8 ಬರುವಂಥದ್ದು ಯಾವಾಗ, ಈಗ ನಾನು -4 ಮತ್ತು +2 ತೊಗೊಂಡ್ರೆ, ಸೊ ಎಕ್ಸ್ ಆಮೇಲೆ ಹಾಕೋಬೋದು, ಇಲ್ಲಿ ತೊಂದರೆ ಇಲ್ಲ. -4 ಮತ್ತು 2, -4 × 2 ಎಷ್ಟಾಯಿತು, -8. ಸರಿನಾ, ಒಂದು ಕಂಡೀಷನ್ ಸರಿ ಆಯಿತು. ಇನ್ನೊಂದು, ಈಗ -4 + 2 ಇದನ್ನು ಎರಡೂ ಟರ್ಮನ್ನು ಅಡಿಷನ್ ಮಾಡಿದರೆ ಮಿಡಲ್ ಟರ್ಮ್ ಎಷ್ಟು ಬರ್ತಾಯಿದೆ ನಮಗೆ, -2 ಬರ್ತಾಯಿದೆ. ಸೊ ಇಲ್ಲಿ ತುಂಬ ಕೇರ್ಫುಲ್ಲಾಗಿ ಮಾಡಿ. ಸೊ ಎರಡು ಟರ್ಮನ್ನು ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊಳ್ಳಿ. ಎರಡೂ ಕಂಡೀಷನ್ ಏನಾಗಬೇಕು, ಸ್ಯಾಟಿಸ್ಫೈ ಆಗಬೇಕು. ಸರಿನಾ. ನೆಕ್ಸ್ಟು, ಈಗ ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಹೇಗಿದೆ ಹಾಗೆ ಇಟ್ಕೋತೀರಾ. x² ಮೈನಸ್ ಯಾವುದಪ್ಪ, -4 -4x + 2x - 8 = 0. ಸರಿನಾ. ಸೊ ಇಲ್ಲಿ ಕೇರ್ಫುಲ್ಲಾಗಿ ಮಾಡಿ. ಸೊ ಇದನ್ನು ನೋಡಿ, ಈಗ ಇದನ್ನು ಅಡಿಷನ್ ಮಾಡಿದರೆ -4x + 2x ಅಂದರೆ -2x ಆಯಿತು, ಗ್ರೇಟರ್ ನಂಬರ್ ಸೈನ್. ಆಮೇಲೆ -4x × 2x ಮಾಡಿದರೆ -8x² ಬರ್ತಾಯಿದೆ. ಸೊ ಈಗ ನೆಕ್ಸ್ಟು ಮತ್ತೆ ನಾವೀಗ ಏನು ಮಾಡಬೇಕು, ಫ್ಯಾಕ್ಟರೈಸೇಷನ್ ಮಾಡ್ಕೊಬೇಕು. ಇಲ್ಲಿ x ಕಾಮನ್, x × x - 4 ಆಯ್ತಲ್ವ, x × x x², x × -4 -4x. ಮತ್ತು ಇಲ್ಲಿ ಲಾಸ್ಟ್ ಟೂ ಟರ್ಮ್ಸ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2 ಕಾಮನ್ ಬರ್ತಾಯಿದೆ ನಮಗೆ. 2 × x - 4 = 0. ಸೊ ಇಲ್ಲಿ ಸೆಕೆಂಡ್ ಫ್ಯಾಕ್ಟರ್ ಯಾವತ್ತೂ ಸೇಮ್ ಇರಬೇಕು, x - 4 ಮತ್ತು ಇಲ್ಲಿ x - 4 ಇದೆ. ನೆಕ್ಸ್ಟ್ ಅಗೇನ್ x - 4 ಕಾಮನ್, x - 4 ಇಂಟು ಕೊಯಿಫಿಷಿಯಂಟ್ ಆಫ್ x - 4 ಇಲ್ಲಿ ಎಷ್ಟಿದೆ, x ಇದೆ. ಸೊ ಇಲ್ಲಿ x - 4 ಇಟ್ಸ್ ಕೊಯಿಫಿಷಿಯಂಟ್ ಇಸ್ +2. ಸೊ ವಿ ಗಾಟ್ ಹಿಯರ್ 2 ಫ್ಯಾಕ್ಟರ್ಸ್. ಇದೆರಡು ಲೀನಿಯರ್ ಪಾಲಿನಾಮಿಯಲ್ ಆಗಿರುತ್ತೆ. ಸೊ ಈಗ ಏನು ಮಾಡೋಣ, ಒಂದೊಂದೇ ಫ್ಯಾಕ್ಟರ್ನ ತಗೊಳ್ಳೋಣ. ಫಸ್ಟ್ ಒನ್ x - 4 = 0, ಇನ್ನೊಂದು x + 2 = 0. ಸರಿನಾ. ನೆಕ್ಸ್ಟು, ಸೊ ಇಲ್ಲಿ ಏನಾಯ್ತು, ಇವಾಗ ಇದು ಲೀನಿಯರ್ ಇಕ್ವೇಷನ್ ಆಯಿತು. ಸೊ ನಿಮ್ಗೆ ಗೊತ್ತಿದೆ ಲೀನಿಯರ್ ಇಕ್ವೇಷನ್ ಹೇಗೆ ಮಾಡೋದು. x = ಇದನ್ನು ಶಿಫ್ಟ್ ಮಾಡಿದರೆ -4 ಶಿಫ್ಟ್ ಮಾಡಿದಾಗ 0 + 4 ಆಯಿತು. ಸೊ ಅಲ್ಲಿಗೆ ನಮಗೆ x ವ್ಯಾಲ್ಯೂ 4 ಆಯಿತು, 1 0 ಬಂತು. ಇನ್ನೊಂದು x + 2 = 0ದಿಂದ x = 0 - 2, ಸೊ x = -2. ಸೊ -2 ಮತ್ತು 4. ಹಾಗಾಗಿ therefore 4 and -2 are the zeros of the polynomial, ಆಯ್ತಲ್ವ. ಒಂದು ಕ್ವಶನ್ ಬಂತು ಇವಾಗ, 4 and -2 ಆರ್ ದ zeros ಆಫ್ ದಿ ಪಾಲಿನಾಮಿಯಲ್. ಈಗ ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡಬೇಕು, ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ಇಟ್ಸ್ ಕೊಯಿಫಿಷಿಯಂಟ್ ಮೊದಲಿಗೆ ಬರ್ಕೊಳ್ಳೋಣ. ಅಂದರೆ ABC ವ್ಯಾಲ್ಯೂ A = ಎಷ್ಟಿದೆ, A = 1, ಅಂದರೆ ಕೊಯಿಫಿಷಿಯಂಟ್ ಆಫ್ x² ಅಂದರೆ 1. ಕೊಯಿಫಿಷಿಯಂಟ್ ಆಫ್ x² ಅಂದರೆ A ಆಯ್ತು, ಇದು A is 1, A = 1. ನೆಕ್ಸ್ಟು B ಎಷ್ಟಾಯಿತು, -2 ಇದೆ, -2 ಮತ್ತು C is -8, B is -2 ಆ್ಯಂಡ್ ಕಾನ್ಸ್ಟೆಂಟ್ ಟರ್ಮ್ C = -8. ಇಕ್ವೇಷನ್ ಪಾಲಿನಾಮಿಯಲನ್ನು ನೋಡಿಕೊಂಡು ನೀವು ABC ವ್ಯಾಲ್ಯೂ ಬರ್ಕೋತಾ ಇದ್ದೀರಾ.
ಎ ವ್ಯಾಲ್ಯೂ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಒಂದಿದೆ, ಬಿ ವ್ಯಾಲ್ಯೂ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂದರೆ -2 ಆಯಿತು, ಸಿ ಅಂದರೆ ಕಾನ್ಸ್ಟಂಟ್ ಆಯಿತು ಅಂದರೆ -8 ಆಯಿತು. ಸೊ ಈಗ ನಿಮಗೆ ಫಸ್ಟು ಸಮ್ ಆಫ್ ದಿ ಝೀರೋಸ್, ಸಮ್ ಆಫ್ ದ ಝೀರೋಸ್ ಅಂದರೆ ರಿಲೇಷನ್ ನೀವು ಸ್ಟಡಿ ಮಾಡಿರ್ತೀರ, -b/a ನೆನ್ಪಿಟ್ಕೊಳ್ಳಿ. ಸೊ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳೋಣ ಇವಾಗ. ಮೈನಸ್ ಆಫ್ ಬಿ ವ್ಯಾಲ್ಯೂ ಡಿವೈಡೆಡ್ ಬೈ ಎ ವ್ಯಾಲ್ಯೂ 1, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 2/1 ಅಂದರೆ 2 ಆಯಿತು. ಸಮ್ ಆಫ್ ದಿ ಝೀರೋ +2 ಬರ್ತಾ ಇದೆ. ನೆಕ್ಸ್ಟ್ ಕೇಸ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದರೆ ಸಿ ಡಿವೈಡೆಡ್ ಬೈ ಎ ಆಯಿತು. ಸೊ ಸಿ ವ್ಯಾಲ್ಯೂ -8, ಎ ಈಸ್ 1, ಸೊ ಆನ್ಸರ್ -8. ಸೊ ಏನೈವ 2 is the sum of the zeros of the polynomial and -8 is the product of the zero of polynomial. ಸೊ ಈ ಥರ ನೀವು ಸಾಲ್ವ್ ಮಾಡ್ತೀರಾ. ಇದೇ ಥರ ನೆಕ್ಸ್ಟು ಎಕ್ಸಸೈಸ್ 2.2ದಲ್ಲಿ ನೆಕ್ಸ್ಟ್ ಸಮ್ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣಂತೆ. ಸೊ ಟೇಕ್ ಕೇರ್, ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಶ್ರೀ ಸಾಯಿ ಗುರು ಚಾನಲ್.